ಅಲ್ಲಿ ಕರಾವಳಿಯ ವೈಭವವಿತ್ತು, ಸಂಸ್ಕೃತಿ ಸಂಪ್ರದಾಯಗಳು ಮೇಳೈಸ್ತಾ ಇದ್ವು. ತುಳುನಾಡಿನ ಕಲೆ ಇದೀಗ ಸಿಲಿಕಾನ್ ಸಿಟಿಯಲ್ಲೂ ಸದ್ದು ಮಾಡ್ತಾ ಇದೆ. ಬನ್ನಿ ಹಾಗಾದ್ರೆ ಕರಾವಳಿ ಉತ್ಸವದ ಸಂಭ್ರಮ ಹೇಗಿತ್ತು, ಅಲ್ಲಿ ಏನೆಲ್ಲ ನಡೆದು ಅಂತ ನೋಡೋಣ. ಹೋಗುತ್ತಿದ್ದಂತೆ ಕರಾವಳಿಯ ಪಟೇಲರ ಚಾವಡಿ ಮನೆಯ ದ್ವಾರ ಸ್ವಾಗತಿಸುತ್ತಿದ್ರೆ ಮುಂದೆ ನಾನಾ ಕಲಾ ಪ್ರಾಕಾರಗಳು, ಭೂತಾರಾಧನೆಯ ವಸ್ತುಗಳು, ತುಳುನಾಡಿನಲ್ಲಿ ಬಳಸ್ತಾ ಇದ್ದ ಚನ್ನೆಮಣೆ, ಅಕ್ಕಿ ಮುಡಿ ಸೇರಿದಂತೆ ಹಳೆ ಸಾಮಗ್ರಿಗಳು ಆಕರ್ಷಿಸ್ತಾ ಇವೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಾವು ಕರಾವಳಿಯಲ್ಲೇ ಇದ್ದೇವೇನೋ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಕರಾವಳಿಯ ಗಮ್ಮತ್ತು ಮೇಳೈಸಿತ್ತು. ಅಷ್ಟೇ ಅಲ್ಲ, ಕಬಡ್ಡಿ ಅಂತ ಎದುರಾಳಿ ತಂಡ ಮುನ್ನುಗ್ತಾ ಇದ್ರೆ ತಾವೇನೂ ಕಮ್ಮಿ ಇಲ್ಲ ಎಂಬಂತೆ ಆಟಗಾರರು ಸರ್ಕಲ್ ಮಾಡಿ ಹಿಡಿದೇ ಬಿಟ್ರು. ಇನ್ನು ತುಳುನಾಡಿನ ಸಾಂಪ್ರದಾಯಿಕ ಆಟ ಹಳೆ ಚನ್ನೆಮಣೆ. ಸಾಮಾನ್ಯವಾಗಿ ತುಳುನಾಡಿನಲ್ಲಿ ಹುಟ್ಟಿ ಬೆಳೆದ ಪ್ರತಿಯೊಬ್ಬರೂ ಕೂಡ ಚನ್ನೆಮಣೆ ಆಡದೇ ಇರುವುದಕ್ಕೆ ಸಾಧ್ಯವಿಲ್ಲ. ಇಂತಹ ಹಳೆ ಆಟವನ್ನ ಕೂಡ ಇಲ್ಲಿ ಆಡ್ಲಾಯ್ತು. ಸೇರಿದ ಕಡಲ ತಡಿಯ ಜನ ಜೊತೆಗೂಡಿ ಚನ್ನೆಮಣೆ ಆಟವಾಡಿ ಬಾಲ್ಯದ ನೆನಪುಗಳಿಗೆ ಜಾರದ್ರು. ಇವತ್ತು ತುಂಬ ಖುಷಿ ಆಗ್ತಿದೆ. ಬರೀ ನಮ್ಮ ಮ್ಯಾಂಗ್ಳೂರಲ್ಲಿ ಇಂಥ ಫಂಕ್ಷನ್ಸ್ ನೋಡ್ತಿದ್ವಿ, ಬ್ಯಾಂಗ್ಳೂರಲ್ಲಿ ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇಂಥ ಫಂಕ್ಷನ್ ನೋಡಿ ತುಂಬ ಖುಷಿ ಆಗ್ತಿದೆ. ಬರೀ ಗರ್ಲ್ಸ್ ಅಲ್ಲ, ಗರ್ಲ್ಸಿಂದ ಹಿಡಿದು ಮಕ್ಕಳು, ಬಾಯ್ಸ್ ಎಲ್ಲರೂ ಫಂಕ್ಷನ್ಸ್ ಇದೆ. 2 days ವೀಕ್ ಬ್ಯಾಕು ಈ ಫಂಕ್ಷನ್ ಇತ್ತು, ಇವತ್ತು ಇದೆ. ವೆರಿ ಹ್ಯಾಪಿ, ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅಷ್ಟೇ ಏಕೆ, ಮಂಗಳೂರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂತಂದ್ರೆ ಸಾಕು, ಸಂಭ್ರಮ ಸಡಗರ ಜೋರಾಗಿರುತ್ತೆ. ಅಂತಹ ಮೊಸರು ಕುಡಿಕೆ ಕೂಡ ಇಲ್ಲಿತ್ತು. ಆಳೆತ್ತರದ ಕಂಬಕ್ಕೆ ಪೂರ್ತಿ ಗ್ರೀಸ್ ಹಚ್ಚಿ ಅದಕ್ಕೆ ಏರಿ ಮಡಿಕೆ ಒಡೆಯುವ ಸ್ಪರ್ಧೆ ರೋಮಾಂಚನವಾಗಿತ್ತು. ಅಂದಹಾಗೆ ಈ ಕಂಬ ಏರುವುದಕ್ಕೆ ಸಾಕಷ್ಟು ಜನ ಸರತಿ ಸಾಲಲ್ಲಿ ನಿಂತಿದ್ರು. ಕೊನೆಗೂ ಕಂಬವೇರಿ ಮಡಿಕೆ ಒಡೆಯೋದು ಮಾತ್ರವಲ್ಲ, 2ರಿಂದ 3 ಮಂದಿ ಒಮ್ಮೆಲೆ ಕಂಬವೇರಿ ಬಾಳೆಗೊನೆ ತೆಗೆದು 1000 ರೂಪಾಯಿ ಬಾಚಿಕೊಂಡ್ರು. ಎಸ್, ತುಳುನಾಡಿನ ಸಂಸ್ಕೃತಿ ಬಿಂಬಿಸೋ ಮೊಸರು ಕುಡಿಕೆ ಕರಾವಳಿ ಉತ್ಸವ ನಡೆದಿದ್ದು ಬೆಂಗಳೂರಿನ ಕನಕಪುರದ ರಘುವನಹಳ್ಳಿ SSM ಶಾಲಾ ಆವರಣದಲ್ಲಿ. ಕರಾವಳಿ ಕಲಾ ಪ್ರತಿಷ್ಠಾನ ಪ್ರತಿ ವರ್ಷದಂತೆ ಈ ಬಾರಿಯೂ ಕರಾವಳಿಯ ಸಂಸ್ಕೃತಿಯನ್ನ ಉಳಿಸಿ ಪಸರಿಸುವ ಹಿನ್ನೆಲೆಯಲ್ಲಿ ಮೊಸರು ಕುಡಿಕೆ ಉತ್ಸವವನ್ನ ಆಯೋಜಿಸಿದೆ. ಕಾರ್ಯಕ್ರಮಕ್ಕೆ ನಟ ಶಿವಧ್ವಜ್ ಸಾಥ್ ಕೊಟ್ರು. ಇವತ್ತು ನಾವು 5ನೇ ವರ್ಷದ ಮೊಸರು ಕುಡಿಕೆ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಾಡಿನ ಸಂಸ್ಕೃತಿ, ಗ್ರಾಮೀಣ ಸೊಗಡನ್ನು ಬಿಂಬಿಸುವಂತಹ ಹಲವಾರು ಹಳ್ಳಿಯ ಆಟಗಳ ಸ್ಪರ್ಧೆಯನ್ನು ಹಾಗೂ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಈ ಸಿಲಿಕಾನ್ ಸಿಟಿಯಲ್ಲಿ ಈ ಬ್ಯುಸಿ ಇದರ ಮಧ್ಯ ಮತ್ತೆ ಒಂದು ಕರಾವಳಿಯನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ರಿಯಲಿ ಗ್ರೇಟ್. ಕಳೆದ 4-5 ವರ್ಷದಿಂದ ಈ ಕರಾವಳಿ ಪ್ರತಿಷ್ಠಾನದವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅವರವರ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಊರಿನ ಭಾಷೆ, ಸಂಸ್ಕೃತಿ ಮತ್ತು ಆಟಗಳನ್ನ ಮರೆಯುವಂಥ ಪರಿಸ್ಥಿತಿಯಲ್ಲಿ ಇರುವಾಗ ನೆನಪಿಸೋದಕ್ಕೆ ಈ ವರ್ಷಕ್ಕೊಂದ್ಸರಿ ಈ ಥರದ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಮತ್ತೆ ಮರುಕಳಿಸುವಂತಹ ಮತ್ತು ನಮ್ಮ ನೆನಪುಗಳನ್ನ ಮರುಕಳಿಸುವಂಥ ಕೆಲಸಗಳನ್ನು
ಇವತ್ತು ಕರಾವಳಿ ಪ್ರತಿಷ್ಠಾನದವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮೆಚ್ಚಬೇಕಾಗಿರುವಂಥ ಕೆಲಸ. ವೇದಿಕೆಯಲ್ಲಿ ಕೃಷ್ಣ ವೇಷಧಾರಿಗಳು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದ್ರು. ಪುಟ್ಟ ಮಕ್ಕಳು ಹಾಗೂ 10 ವರ್ಷದೊಳಗಿನ ಮಕ್ಕಳು ಕೃಷ್ಣನ ವೇಷಧಾರಿಗಳಾಗಿದ್ದು ಆ ಮಕ್ಕಳನ್ನ ನೋಡುವುದೇ ಚೆನ್ನಾಗಿತ್ತು. ಪ್ರತಿಯೊಬ್ಬ ಮಗುವೂ ಕೂಡ ಕೃಷ್ಣನ ವೇಷ ತೊಟ್ಟು ಕೊಳಲು ಹಿಡಿದು ಕೈಯಲ್ಲಿ ಮೊಸರು ಮಡಿಕೆ ಹಿಡಿದು ಪೋಸ್ ಕೊಡ್ತಾ ಇದ್ರು.